ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ಭಾರತದಲ್ಲಿ ₹10 ಬೆಲೆ, ಈ ದೇಶದಲ್ಲಿ ₹1260. ಜಸ್ಟ್ ಇಲ್ಲಿಂದ ಅಲ್ಲಿಗೆ ಹೋಗೋಕೆ 3 ಗಂಟೆ ಸಾಕು. ವಿದೇಶ ಪ್ರವಾಸ ಮಾಡಬೇಕು ಅನ್ನೋದು ಎಲ್ಲರ ಬಿಗ್ ಡ್ರೀಮ್ ಆಗಿರುತ್ತೆ. ಆದರೆ ಬಜೆಟ್ ನೆನೆಸಿಕೊಂಡೇ ಹಲವರು ಪ್ಲಾನ್ ಕ್ಯಾನ್ಸಲ್ ಮಾಡ್ತಾರೆ. ಆದರೆ ನಮ್ಮ ರೂಪಾಯಿಗೆ ಭರ್ಜರಿ ಡಿಮ್ಯಾಂಡ್ ಇರೋ, ಕೈಗೆಟಕುವ ವೆಚ್ಚದಲ್ಲಿ ಸುತ್ತಾಡಬಹುದಾದ ಒಂದು ಅದ್ಭುತ ದೇಶದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಅದಕ್ಕೂ ಮುಂಚೆ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಬಹುತೇಕ ಎಲ್ಲರೂ ತಮ್ಮ ಜೀವನದಲ್ಲಿ ಪ್ರಯಾಣ ಮಾಡುವುದನ್ನು ಸಖತ್ ಎಂಜಾಯ್ ಮಾಡುತ್ತಾರೆ. ಕೆಲವರು ಭಾರತದ ಒಳಗಿರುವ ಸುಂದರ ಸ್ಥಳಗಳನ್ನು ಅನ್ವೇಷಿಸಲು ಇಷ್ಟಪಟ್ಟರೆ, ಇನ್ನು ಕೆಲವರು ಲೈಫ್ನಲ್ಲಿ ಒಮ್ಮೆಯಾದರೂ ವಿದೇಶ ಪ್ರವಾಸ ಮಾಡಬೇಕು ಅನ್ನೋ ದೊಡ್ಡ ಕನಸನ್ನು ಕಾಣುತ್ತಿರುತ್ತಾರೆ. ಆದರೆ ಇಂಟರ್ನ್ಯಾಷನಲ್ ಟೂರ್ ಅಂತ ಬಂದಾಗ ಪ್ರತಿಯೊಬ್ಬರ ತಲೆಯಲ್ಲಿ ಮೊದಲು ಮೂಡುವ ಕಾಳಜಿಯೇ ಬಜೆಟ್. ಇದೇ ಕಾರಣಕ್ಕೆ ಹಣದ ಕೊರತೆಯಿಂದಾಗಿ ಅದೆಷ್ಟೋ ಜನರು ತಮ್ಮ ಟ್ರಾವೆಲ್ ಪ್ಲಾನ್ಗಳನ್ನು ಮುಂದೂಡುತ್ತಲೇ ಇರುತ್ತಾರೆ. ಆದರೆ ನೀವು ಹೋಗುವ ಸರಿಯಾದ ಪ್ರವಾಸಿ ತಾಣವನ್ನು ಸ್ಮಾರ್ಟ್ ಆಗಿ ಆರಿಸಿಕೊಂಡರೆ ವಿದೇಶ ಪ್ರವಾಸ ಮಾಡುವುದು ದುಬಾರಿಯಾಗಬೇಕಾಗಿಲ್ಲ. ನಾವು ಇವತ್ತು ಮಾತನಾಡುತ್ತಿರುವುದು ತನ್ನ ಶ್ರೀಮಂತ ಸಂಸ್ಕೃತಿ ಮತ್ತು ಇತಿಹಾಸಕ್ಕೆ ಜಗತ್ತಿನಾದ್ಯಂತ ಹೆಸರುವಾಸಿಯಾಗಿರುವ ಉಜ್ಬೇಕಿಸ್ತಾನ್ ದೇಶದ ಬಗ್ಗೆ. ಐಷಾರಾಮಿ ಮತ್ತು ಭವ್ಯವಾದ ಇಸ್ಲಾಮಿಕ ವಾಸ್ತುಶಿಲ್ಪ ಹಾಗೂ ಐತಿಹಾಸಿಕ ಸಿಲ್ಕ್ ರೂಟ್ ನಗರಗಳನ್ನು ಹೊಂದಿರುವ ಈ ದೇಶ ಪ್ರವಾಸಿಗರ ಪಾಲಿಗೆ ಸಖತ್ ಫೇಮಸ್ ಆಗಿದೆ. ಅತ್ಯಂತ ಪ್ರಮುಖವಾದ ವಿಷಯ ಏನೆಂದರೆ, ನಮ್ಮ ಭಾರತೀಯ ರೂಪಾಯಿಗೆ ಹೋಲಿಸಿದರೆ ಉಜ್ಬೇಕಿಸ್ತಾನ್ ಕರೆನ್ಸಿ ಮೌಲ್ಯ ಗಣನೀಯವಾಗಿ ದುರ್ಬಲವಾಗಿದೆ. ಇದೇ ಕಾರಣದಿಂದಾಗಿ ಭಾರತೀಯ ಪ್ರವಾಸಿಗರು ತೀರಾ ಕಡಿಮೆ ಬಜೆಟ್ನಲ್ಲೇ ಈ ದೇಶಕ್ಕೆ ಹೋಗಿ ರಾಜನಂತೆ ರಾಜಾತಿಥ್ಯವನ್ನು ಆರಾಮವಾಗಿ ಆನಂದಿಸಬಹುದು. ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯ ವಿನಿಮಯ ದರದ ಪ್ರಕಾರ ನಮ್ಮ ದೇಶದ ಬರೀ ₹10 ಭಾರತೀಯ ರೂಪಾಯಿಗಳು ಈ ಉಜ್ಬೇಕಿಸ್ತಾನ್ನ ಸರಿಸುಮಾರು $1262 ಸೋಮ್ ಕರೆನ್ಸಿಗೆ ಸಮವಾಗಿದೆ. ಅದೇ ರೀತಿ ನೀವು 100 ಭಾರತೀಯ ರೂಪಾಯಿಗಳನ್ನು ನೀಡಿದರೆ ಅಲ್ಲಿ ಬರೋಬ್ಬರಿ 12,700 ರಿಂದ 13,000 ಉಜ್ಬೇಕಿಸ್ತಾನ್ ಸೋಮ್ ಕರೆನ್ಸಿ ಸಿಗುತ್ತೆ. ಅಲ್ಲಿನ ಕರೆನ್ಸಿ ಮೌಲ್ಯ ಇಷ್ಟೊಂದು ಕಮ್ಮಿ ಇರುವುದರಿಂದ ನಮ್ಮ ಜನರಿಗೆ ಅಲ್ಲಿನ ಟ್ಯಾಕ್ಸಿ, ಲೋಕಲ್ ಪ್ರಯಾಣ ಹಾಗೂ ಇತರೆ ದಿನನಿತ್ಯದ ವೆಚ್ಚಗಳನ್ನು ಭರಿಸುವುದು ತೀರಾ ಸುಲಭವಾಗುತ್ತೆ. ಉಜ್ಬೇಕಿಸ್ತಾನ್ನಲ್ಲಿ ಹೋಟೆಲ್ ದರಗಳು ನಿಮ್ಮ ಬಜೆಟ್ ಮತ್ತು ಅನುಕೂಲಕ್ಕೆ ತಕ್ಕಂತೆ ವಿಭಿನ್ನವಾಗಿ ಸಿಗುತ್ತವೆ. ಅಲ್ಲಿನ ಬಜೆಟ್ ಹೋಟೆಲ್ಗಳು ಅಥವಾ ಪ್ರವಾಸಿ ಹಾಸ್ಟೆಲ್ಗಳು ಪ್ರತಿ ರಾತ್ರಿಗೆ ಕೇವಲ $15 ಪ್ರಾರಂಭವಾಗುತ್ತವೆ. ಇನ್ನು ಸ್ವಲ್ಪ ಐಷಾರಾಮಿ ವ್ಯವಸ್ಥೆಯನ್ನು ಇಷ್ಟಪಡುವವರಾಗಿದ್ದರೆ ಅಲ್ಲಿನ ಪ್ರಸಿದ್ಧ 3 ಸ್ಟಾರ್ ಮತ್ತು 4 ಸ್ಟಾರ್ ಹೋಟೆಲ್ಗಳು ಸಾಮಾನ್ಯವಾಗಿ ಪ್ರತಿ ರಾತ್ರಿಗೆ $50 ರಿಂದ $80 ವರೆಗಿನ ವೆಚ್ಚದಲ್ಲಿ ಆರಾಮವಾಗಿ ಲಭ್ಯವಾಗುತ್ತೆ. ನಮ್ಮ ದೇಶದ ಪ್ರಮುಖ ನಗರಗಳಾದ ದೆಹಲಿ ಮತ್ತು ಮುಂಬೈನಿಂದ ಉಜ್ಬೇಕಿಸ್ತಾನ್ಗೆ ಫ್ಲೈಟ್ ಜರ್ನಿ ಮಾಡುವುದು ತೀರಾ ಅಗ್ಗವಾಗಿದೆ. ಭಾರತದಿಂದ ಅಲ್ಲಿಗೆ ನೇರ ವಿಮಾನಗಳು ಲಭ್ಯವಿವೆ. ಕೇವಲ 3 ಗಂಟೆಗಳಲ್ಲೇ ನೀವು ಆರಾಮವಾಗಿ ಈ ದೇಶವನ್ನು ತಲುಪಬಹುದು. ಅಷ್ಟೇ ಅಲ್ಲದೆ ಭಾರತೀಯ ನಾಗರಿಕರಾಗಿ ಉಜ್ಬೇಕಿಸ್ತಾನ್ ಸರ್ಕಾರವು ಈ ವೀಸಾ ಸೇವೆಯನ್ನು ನೀಡಿದೆ. ಇದರಿಂದಾಗಿ ವೀಸಾ ಪಡೆಯಲು ನೀವು ಯಾವುದೇ ರಾಯಭಾರ ಕಚೇರಿಗೆ ಅಲೆಯುವ ಅಗತ್ಯವಿಲ್ಲ. ಸಂಪೂರ್ಣ ಪ್ರಕ್ರಿಯೆಯನ್ನು ಮೊಬೈಲ್ನಲ್ಲಿ ಆನ್ಲೈನ್ ಮೂಲಕ ಸುಲಭವಾಗಿ ಮುಗಿಸಬಹುದು. ಒಂದು ವೇಳೆ ನೀವು ಹೊಸ ರುಚಿಯ ಆಹಾರವನ್ನು ಇಷ್ಟಪಡುವ ಫುಡ್ ಲವರ್ಸ್ ಆಗಿದ್ದರೆ ಈ ದೇಶ ನಿಮಗೆ ಜಬರ್ದಸ್ತ್ ಬಿರಿಯಾನಿ ಊಟದ ಅನುಭವವನ್ನು ನೀಡುತ್ತೆ. ಉಜ್ಬೇಕಿಸ್ತಾನ್ ತನ್ನಲ್ಲಿರುವ ವೈವಿಧ್ಯಮಯ ಸಾಂಪ್ರದಾಯಿಕ ಭಕ್ಷ್ಯಗಳಿಗೆ ಪ್ರಸಿದ್ಧವಾಗಿದೆ. ಅಲ್ಲಿನ ಪೋಲ್ಟ್ ಎಂಬ ವಿಶೇಷ ರೈಸ್ ಖಾದ್ಯ ದೇಶದಾದ್ಯಂತ ಅತ್ಯಂತ ಜನಪ್ರಿಯವಾಗಿದೆ. ಇಲ್ಲಿನ ಲೋಕಲ್ ಬೇಕರಿಗಳಿಂದ ಹಿಡಿದು ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳವರೆಗೆ ಬಾಯಲ್ಲಿ ನೀರೂರಿಸುವ ಅದ್ಭುತ ಮಾಂಸಾಹಾರ ಆಹಾರಗಳು ತೀರಾ ಕಮ್ಮಿ ದರದಲ್ಲಿ ಇಲ್ಲಿ ಸಿಗುತ್ತವೆ. ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಉಜ್ಬೇಕಿಸ್ತಾನ್ನ ಪ್ರಮುಖ ನಗರಗಳು ಸ್ಥಾನ ಪಡೆದುಕೊಂಡಿವೆ. ಇಲ್ಲಿ ಜಗತ್ಪ್ರಸಿದ್ಧವಾದ ಬ್ಲೂ ಡೂಮ್ ಮದರಸಾ ಮತ್ತು ಪ್ರಾಚೀನ ಇತಿಹಾಸ ಸಾರುವ ಅದ್ಭುತ ಮಸೀದಿಗಳು ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುತ್ತವೆ. ಇಡೀ ಜಗತ್ತಿನಲ್ಲಿ ತನ್ನ ವಿಶಿಷ್ಟ ಸಂಸ್ಕೃತಿ ಮತ್ತು ರಂಗುರಂಗಿನ ಕಲೆಗೆ ಹೆಸರುವಾಸಿಯಾಗಿರುವ ಈ ಸುಂದರ ತಾಣವು ವಾರ್ಷಿಕವಾಗಿ ಲಕ್ಷಾಂತರ ಜಾಗತಿಕ ಪ್ರವಾಸಿಗರನ್ನು ತನ್ನತ್ತ ಆಕರ್ಷಿಸುತ್ತಿದೆ. ನೀವು 2026ರ ಈ ವರ್ಷದಲ್ಲಿ ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಕಡಿಮೆ ವೆಚ್ಚದಲ್ಲಿ ಲಕ್ಸುರಿಯಸ್ ಆಗಿ ವಿದೇಶ ಪ್ರವಾಸ ಮಾಡಲು ಬಯಸಿದರೆ ಉಜ್ಬೇಕಿಸ್ತಾನ್ ಅತ್ಯಂತ ಪರ್ಫೆಕ್ಟ್ ಆಪ್ಷನ್ ಆಗಿದೆ.
ನಮ್ಮ ಕರೆನ್ಸಿಗೆ ಅಲ್ಲಿ ಭಾರಿ ವ್ಯಾಲ್ಯೂ ಇರುವುದರಿಂದ ಕಿಸೆಗೆ ಕತ್ತರಿ ಬೀಳುವ ಭಯವೇ ಇರಲ್ಲ. ಹಾಗಾಗಿ ಇನ್ಯಾಕೆ ತಡ, ಹಿಂದೆ ನಿಮ್ಮ ಪಾಸ್ಪೋರ್ಟ್ ರೆಡಿ ಮಾಡಿಕೊಳ್ಳಿ. ಬಜೆಟ್ ಬೆಲೆಯ ಈ ವೀಸಾ ಬುಕ್ ಮಾಡಿ. ಈ ಸುಂದರ ಹೆಸರು ಹಾಗೂ ಐತಿಹಾಸಿಕ ದೇಶದ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳಲು ಸಜ್ಜಾಗಿ.